ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಕುಕಿಂಗ್ ಚಾನಲ್. ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ಒಂದಲ್ಲ ಒಂದ್ಸರಿ ನಾವು ಡಾಬಾಗೆ ಹೋಗಿರ್ತೀವಿ. ಡಾಬಾ ಅಲ್ಲಿ ಅದರಲ್ಲೂ ಸಿಗೋವಂಥ ಚಿಕನ್ ಮಸಾಲ ಬಹಳ ಅದ್ಭುತವಾಗಿರ್ತದೆ ಮತ್ತು ಬಹಳ ಫೇಮಸ್ ಆಗಿ ಕೂಡ ಇರುತ್ತೆ. ಅಂಥ ಒಂದು ಡಾಬಾ ಶೈಲಿಯ ಚಿಕನ್ ಮಸಾಲಾನ ಇವತ್ತು ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ಅದೇ ಟೇಸ್ಟ್ ಆಗಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ತದನಂತರ ಅದನ್ನು ಮಾಡುವಂಥ ವಿಧಾನಗಳನ್ನ ನೋಡ್ಕೋಣ. ಮ್ಯಾರಿನೇಷನ್ ಮಾಡ್ಕೊಬೇಕಾದ್ರೆ ಕ್ಲೀನ್ ಆಗಿ ತೊಳೆದಿಟ್ಕೊಂಡಿದಂತ ಚಿಕನ್ ನ ಸ್ವಲ್ಪ ಈ ರೀತಿ ದೊಡ್ಡ ಪೀಸ್ ನ ಓಡಿಸ್ಕೊಬೇಕು. ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ನ ಹಾಕೊಂಡೆ. ತದನಂತರ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕೊಂಡಾದ್ಮೇಲೆ 2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಲೈಮ್ ಜ್ಯೂಸು ಮತ್ತು 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ನಾನೀಗ ಇದಕ್ಕೆ ಬೆರೆಸ್ಕೊಂತ ಇದ್ದೀನಿ. ಬೆರೆಸ್ಕೊಂಡಾದ್ಮೇಲೆ ಇದನ್ನ ಕ್ಲೀನ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಮ್ಯಾರಿನೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಪೂರ್ತಿಯಾಗಿ ಒಂದ್ಸರಿ ಕಲಸಿ ಇಟ್ಕೋಣ. ಇದನ್ನ ಸರಿ ಸುಮಾರು 15ರಿಂದ 20 ನಿಮಿಷದವರೆಗೂ ಹಾಗೆ ಇದನ್ನ ಪ್ಲೇಟ್ ಮುಚ್ಚಿ ಇಡಬೇಕು. 4 ಟೀ ಸ್ಪೂನ್ ಧನಿಯಾ ಪೌಡರ್ ಆದ್ಮೇಲೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, 2 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 4 ಟೀ ಸ್ಪೂನ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಅಷ್ಟನ್ನ ಸೋಂಪನ್ನ ತಗೊಂಡಿದ್ದೀನಿ. ಇದನ್ನೆಲ್ಲ ತಗೊಂಡು ಇವಾಗ ಮಿಕ್ಸ್ ಮಾಡ್ಕೋಣ. ಮೊದಲನೇದಾಗಿ ಧನಿಯಾ ಪೌಡರ್ ನ ಹಾಕೊಂತ ಇದ್ದೀನಿ. ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತೆ ಚಿಲ್ಲಿ ಪೌಡರ್, ಕಡಲೆ ಹಿಟ್ಟಿನ ಪುಡಿ ಮತ್ತು ಸೋಂಪು ಇಷ್ಟನ್ನು ಹಾಕೊಂಡು ಕ್ಲೀನ್ ಆಗಿ ಈ ರೀತಿ ಕಲ್ಸ್ಕೊಬೇಕು. ಎಲ್ಲಾನು ಪೌಡರ್ಗಳನ್ನ ಹಾಕೊಂಡು ಈ ರೀತಿ ಕ್ಲೀನ್ ಆಗಿ ಕಲಸಿ ಇಟ್ಕೋಣ. ಈಗ ಪೂರ್ತಿಯಾಗಿ ಕಲಸಿದಾಯ್ತು. ಇವಾಗ ಇದನ್ನ ಒಂದ್ ಸೈಡ್ ಇಟ್ಕೋಣ. ಈಗ ಫಸ್ಟ್ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ ನಲ್ಲಿ 10 ಬ್ಯಾಡಗಿ ಮೆಣಸಿನಕಾಯಿ, 4 ಏಲಕ್ಕಿ, 10 ಲವಂಗ, ಅರ್ಧ ಟೀ ಸ್ಪೂನ್ ಅಷ್ಟು ಕರಿ ಮೆಣಸಿನಕಾಳು ಮತ್ತು 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಇದನ್ನ ನೀಟಾಗಿ ಈಗ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸುಮಾರು 1-2 ನಿಮಿಷ ಇಡಿಸ್ತೀರ. 2 ನಿಮಿಷದವರೆಗೂ ನೀಟಾಗಿ ಲೋ ಫ್ಲೇಮ್ನಲ್ಲ ಇಟ್ಕೊಂಡು ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಣ. ಈಗ ಮತ್ತೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಆ ಪ್ಯಾನು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣನೇ ಸುಮಾರು 50 ml ಅಷ್ಟು ಅಡಿಗೆ ಎಣ್ಣೆನ ನಾನೀಗ ಹಾಕೊಂತ ಇರೋದು. ಎಣ್ಣೆ ಬಿಸಿಯಾಗಿದ್ದ ತಕ್ಷಣನೇ ಅದಕ್ಕೆ ಕುಯ್ದಿಟ್ಕೊಂಡಿದ್ದಂಥ ಸುಮಾರು ದೊಡ್ಡ ಗಾತ್ರದ 5 ಈರುಳ್ಳಿನ ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸ್ಕೊಂಡು ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಣ. ನೋಡಿದ್ರಲ್ಲ, ಈಗ ಆನಿಯನ್ನು ಕಂಪ್ಲೀಟಾಗಿ ಗೋಲ್ಡನ್ ಫ್ರೈ ಆಯಿತು. ಗೋಲ್ಡನ್ ಫ್ರೈ ಆದಮೇಲೆ ಈ ರೀತಿ ಈಗ ನಾನು ಇದಕ್ಕೆ ಆವಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿನ, ಆ ಪೌಡ್ರನ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗೆ ಆ ಪೌಡ್ರನ್ನ ಈಗ ಇದಕ್ಕೆ ಬೆರೆಸ್ಕೊಂಡಾದ್ಮೇಲೆ ಪೂರ್ತಿ ಕ್ಲೀನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಇದನ್ನು ಕಲಿಸ್ಕೊಬೇಕು. ನೋಡಿದ್ರಲ್ಲ, ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಲೋ ಫ್ಲೇಮ್ನಲ್ಲಿ. ಮತ್ತೆ ಒಂದು 3 ನಿಮಿಷವರೆಗೂ ಅದನ್ನ ಅದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಇದಕ್ಕೆ ನಾವು ಕುಯ್ದಿಕ್ಕೊಂಡಿದ್ದಂಥ 8 ಟೊಮಾಟೋನ ಈಗ ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ. ಟೊಮಾಟೋನ ಈಗೆಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಒಂದ್ಸರಿ ಕಲ್ಸ್ಕೊಂಬೋಣ. ನೋಡಿದ್ರಲ್ಲ, ಪೂರ್ತಿಯಾಗಿ ಇವಾಗ ಇದನ್ನ ಕಲ್ಸ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ಒಂಚೂರು ಈಗ ಸುಮಾರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಬೆರೆಸ್ಕೋಣ. ಉಪ್ಪು ಕಮ್ಮಿ ಆದ್ರೂ ಆಮೇಲೆ ಸೇರಿಸ್ಕೊಬೋದು, ಬಟ್ ಜಾಸ್ತಿ ಆಗೋದು ಬೇಡ. ಇವಾಗ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಟೊಮಾಟೋನ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕಿ ಕಲ್ಸಾಗಿತ್ತು. ಈಗ ಇದಕ್ಕೆ ಒಂದು ಸಣ್ಣ ಕಪ್ಪು ಅಂದರೆ ಇಷ್ಟು ನೀರನ್ನ ಈಗ ಅದಕ್ಕೆ ಬೆರೆಸಿ ಟೊಮಾಟೊ ಚೆನ್ನಾಗಿ ಬೇಯಲಿ. ಈ ರೀತಿ ತಿರುಗಿಸಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಇದನ್ನು ಲೋ ಫ್ಲೇಮ್ನಲ್ಲೇ ಸುಮಾರು ಒಂದು 5 ನಿಮಿಷ ಬಿಟ್ಬಿಡಿ. ಟೊಮಾಟೊ ಚೆನ್ನಾಗಿ ನಿಮಗೆ ಬಾಯ್ಲ್ ಆಗಲಿ. ಸುಮಾರು ಒಂದು 6ರಿಂದ 7 ನಿಮಿಷ ಹಿಂಗೆ ಸ್ವಲ್ಪ ತಿರುವಾಕ್ಬೇಕು, ಇಲ್ದಿದ್ರೆ ತಳ ಸಿಗ್ತಿದೆ. ಇವಾಗ ಟೊಮಾಟೊ ಪೂರ್ತಿಯಾಗಿ ಫ್ರೈ ಆಗಿದ್ದಾಯಿತು. ಈಗ ನಾವು ಆವಾಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಬೆರೆಸ್ಕೊಂಡು ಆದಮೇಲೆ ಪೂರ್ತಿಯಾಗಿ ಒಂದ್ಸರಿ ಈ ರೀತಿ ಕಲ್ಸ್ಕೊಂಡಿದ್ದ ತದನಂತರ ಸುಮಾರು ಒಂದು 8 ಮೆಣಸಿನ್ಕಾಯಿನ ಈ ರೀತಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ಪೂರ್ತಿಯಾಗಿ ಈ ರೀತಿ ಕಲ್ಸ್ಕೊಂಡು ಆದಮೇಲೆ ಒಂದು 2 ನಿಮಿಷ ಅದನ್ನ ಹಾಗೆ ಬಿಡಿ. ಇವಾಗ 2 ನಿಮಿಷ ಆಯಿತು. ಈಗ ಇದಕ್ಕೆ ನಾವು ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಟಿದಂಥ ಚಿಕನನ್ನು ಇವಾಗ ಇದಕ್ಕೆ ಬೆರೆಸ್ಕೊತೀನಿ. ಈಗ ಇದನ್ನು ಒಂದ್ಸರಿ ಪೂರ್ತಿಯಾಗಿ ಕಲ್ಸ್ಕೊಬೇಕಾದ್ರೆ ಹುಷಾರು, ತುಂಬಾ ಜೋರಾಗಿ ನಿಂತ್ಕೊಂಡ್ಬಿಡಿ. ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಪೂರ್ತಿಯಾಗಿ ಚಿಕನ್ಗೆ ಕಲ್ಸ್ಕೊಂಡು ಆದ್ಮೇಲೆ ಒಂದು 2 ನಿಮಿಷ ಇದೇ ರೀತಿ ಲೋ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ಅದು ಮಸಾಲ ಕ್ಲೀನ್ ಆಗಿ ಇಟ್ಕೊಳ್ಳಿ. ಇವಾಗ 2ರಿಂದ 3 ನಿಮಿಷ ಆದ್ಮೇಲೆ ಸುಮಾರು ಒಂದು 1/4 ಕಪ್ ಅಷ್ಟು ನೀರ್ನ ಈಗ ನಾನು ಇದಕ್ಕೆ ಬೆರೆಸ್ಕೊಂತಾ ಇದ್ದೀನಿ. ಒಂದ್ಸರಿ ಪೂರ್ತಿಯಾಗಿ ನೀರು ಹಾಕೊಂಡು ಆದ್ಮೇಲೆ ಕಲ್ಸ್ಕೊಳ್ಳಿ. ಚೂರು ಉಪ್ಪು ಕರೆಕ್ಟ್ ಇದೆ ಅಂತ ಈಗ ನೋಡ್ಕೊಬಹುದು. ಇದಾದ್ಮೇಲೆ ಈಗ ಇದ್ರ ಮೇಲೆ ಟಾಪ್ ನ ಕ್ಲೋಸ್ ಮಾಡ್ಕೊಂಡು
ಸುಮಾರು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 15 ನಿಮಿಷ ಇದು ಬೇಯಬೇಕು. ಈಗ ಒಂದ್ಸರಿ ಇದನ್ನ ಕ್ಲೀನಾಗಿ ಕಲ್ಸ್ಕೊತಾ ಇದ್ದೀನಿ. ಕಲ್ಸ್ಕೊಳ್ಳೋದು ಅಂದರೆ ತುಂಬ ಮೇಲಿಂದ ಎಲ್ಲ ಹಾಕಬಾರ್ದು, ಚಿಕನ್ ಹೊಡಿತಿದೆ. ನಾವು ತಳದಲ್ಲಿ ಮಾತ್ರನೇ ಈ ರೀತಿ ಇದನ್ನ ಹಾಕಿ ಹಿಂಗೆ ಕಲ್ಸ್ಕೊಬೇಕು. ಯಾಕೆಂದ್ರೆ ಅಲ್ಲಿ ನೀರು ಸ್ವಲ್ಪ ನಮಗೆ ಡ್ರೈ ಆಗಿ ತಳ ಸೀದೋ ಥರ ಆಗ್ತಲ್ಲ, ಅದಕ್ಕೆ. 15 ನಿಮಿಷ ಆಯಿತು. ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ಗರಂ ಮಸಾಲಾನ ಹಾಕೊತಾ ಇದ್ದೀನಿ. ಆಮೇಲೆ ಕಿಚನ್ ಕಿಂಗ್ ಅಂತ ಮಸಾಲ ಸಿಗ್ತಿದೆ, ಅದನ್ನು ಕೂಡ ನಾನು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕೊತಾ ಇದ್ದೀನಿ. ಈಗ 1 ಟೀ ಸ್ಪೂನ್ನಷ್ಟು ಕಸ್ತೂರಿ ಮೇಥಿ ಕೂಡ ಈಗ ನಾನು ಇದನ್ನ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕೊತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಒಂದ್ಸರಿ ಕ್ಲೀನಾಗಿ ಈ ರೀತಿ ಕಲ್ಸ್ಕೊಳ್ಳಿ. ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಕ್ಲೀನಾಗಿ ಈ ರೀತಿ ಕಲ್ಸ್ಕೊಂಡು ಆಯ್ತಲ್ಲ, ಈಗ ಒಂದು 2 ನಿಮಿಷ ಇದೇ ರೀತಿ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಬಾಯ್ಲ್ ಆಗಲಿ. ಈ ಕೊನೆ ಹಂತದಲ್ಲಿ ಇರಬೇಕಾದ್ರೆ ನಿಮಗೆ ಚಿಕನ್ ಗ್ರೇವಿ ಸ್ವಲ್ಪ ತಿಕ್ಕಾಗಿರ್ಬೇಕಾದ್ರೆ ನೀರು ಮಿಕ್ಸ್ ಮಾಡಬಾರ್ದು. ಈಗ ನನಗೆ ಸ್ವಲ್ಪ ಗ್ರೇವಿ ಸಾರು ಥರ ಬೇಕಾಗಿತ್ತು, ಇನ್ನೊಂದು ಚೂರು ನೀರು ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದೇ ರೀತಿ ಲೋ ಫ್ಲೇಮ್ನಲ್ಲೇ ಇಡಬೇಕು. ಈಗ ನಾನು ಇದಕ್ಕೆ ಕೊತ್ತಂಬರಿನ ಕೈ ಹಿಡಿಯಷ್ಟು ಹಾಕೊತಾ ಇದ್ದೀನಿ. ಇದನ್ನ ಸುಮಾರು ಒಂದು 5 ನಿಮಿಷ ಇದೇ ರೀತಿ ಬಾಯ್ಲ್ ಹಾಕಿ ಇಟ್ಕೊಬೇಕು. ಈಗ ಸುಮಾರು ಒಂದು 5 ನಿಮಿಷ ಆಯಿತು. ಈಗ ನಾನು ಇದಕ್ಕೆ 2-3 ಕ್ಯೂಬ್ ಅಷ್ಟು ಬಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಬಟರ್ನ ಆ್ಯಡ್ ಮಾಡಿದ್ದು. ನಾನು ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಬೇಕು. ಚಿಕನ್ ಮಸಾಲಾನ ಈ ರೀತಿ ಮಾಡಿಕೊಂಡು ಒಂದ್ಸರಿ ನೀವು ಟ್ರೈ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಮನೆಯಲ್ಲೇ ಅಷ್ಟು ಅದ್ಭುತವಾಗಿ ಡಾಬಾದಲ್ಲಿ ಸಿಗುವಂತ ಚಿಕನ್ ಮಸಾಲಾನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಇಷ್ಟ ಆಯಿತು, ಮತ್ತೆ ನೀವು ಕೂಡ ಒಮ್ಮೆ ಇದನ್ನ ಟೇಸ್ಟ್ ಮಾಡಿ ನೋಡಿಕೊಂಡು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.